ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸಿದಾಗ ಮೇಷರಾಶಿಗೆ ಈ ತಿಂಗಳ ವಾಕ್ಯವಾಗಿ ಅಧಿಕಾರ ಸಂಪತ್ತು ಸಿಗುತ್ತೆ, ವಿವಾದ ಸಮಸ್ಯೆ ಹೆಚ್ಚಾಗುತ್ತೆ ಅನ್ನೋ ಒಂದು ವಾಕ್ಯ ಬಂದಿದೆ. ಅಂದರೆ ಈ ತಿಂಗಳಲ್ಲಿ ನಿಮಗೆ ಹಣದ ವಿಚಾರವಾಗಿರ್ಬೋದು, ಉದ್ಯೋಗದ ವಿಚಾರ ಆಗಿರ್ಬೋದು, ಸಂಪತ್ತಿನ ವಿಚಾರವಾಗಿ ಉತ್ತಮ ಒಂದು ಶುಕ್ರನ ಅನುಗ್ರಹ ತಿಂಗಳು ಪೂರ್ತಿ ಇರುವಂಥದ್ದಿದೆ. ಅದೇ ರೀತಿ ಆರಂಭದಲ್ಲಿ ಬುಧಾನುಗ್ರಹ ಉತ್ತಮವಾಗಿರುವಂಥದ್ದಿದೆ. ಜೊತೆಗೆ ನಿಮಗೆ ಯಥಾ ಪ್ರಕಾರ ಲಾಭಸ್ಥಾನದ ರಾಹು ನಿರಂತರವಾಗಿ ತಿಂಗಳು ಪೂರ್ತಿ ಉತ್ತಮ ಫಲವನ್ನು ರಾಹು ಕೊಡಲಿದ್ದಾನೆ. ಜೊತೆಗೆ ಚಂದ್ರನ ವಿಶೇಷವಾದ ಬೆಂಬಲ ಈ ತಿಂಗಳಲ್ಲಿ ಸುಮಾರು 18 ದಿನಗಳಲ್ಲಿ ಚಂದ್ರನ ಅನುಕೂಲ ಸಿಗಿದೆ. ಹಾಗಾಗಿ ಅಲ್ಲಿ ಅಧಿಕಾರ ಸಂಪತ್ತು ಹಣಕ್ಕೆ ಅಥವಾ ಉದ್ಯೋಗದಲ್ಲಿ ಎಲ್ಲ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬೇಕಾದ ನಿಮ್ಮ ಹಣಕಾಸಿನ ವ್ಯವಹಾರಗಳು ಸುಗಮವಾಗಿ ನಡೆಯುತ್ತೆ. ಕೊಡಬೇಕಾದಂಥ ಹಣವನ್ನು ಸಾಲವನ್ನು ತೀರಿಸಲಿಕ್ಕಾಗಲಿ ಅದು ನಿಮಗೆ ಬರಬೇಕಾದ ಹಣ ಸಕಾಲದಲ್ಲಿ ಬರುವಂಥದ್ದಾಗಲಿ ಅದಕ್ಕೆಲ್ಲ ಉತ್ತಮವಾದ ಫಲಗಳು ನಿರ್ವಹಣೆಗೆ ಖಂಡಿತ ಸಿಗಲಿದೆ. ಜೊತೆಗೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಉದ್ಯಮದವರಿಗೆ ಉದ್ಯಮ ಪ್ರಗತಿ ಆಗುತ್ತೆ. ಜೊತೆಗೆ ಏನಾದರೂ ಹೊಸದರ ಆರಂಭಕ್ಕೆ ಅವಕಾಶಗಳು ಶುಕ್ರ ಅನುಗ್ರಹ ಬುಧ ಅನುಗ್ರಹದಿಂದ ಎಲ್ಲ ಸಿಗುವಂಥದ್ದಿದೆ. ಇನ್ನು ಯಾರು ಕಲಾವಿದರು, TV, ಸಿನಿಮಾ, ಮಾಧ್ಯಮ, ಚಿತ್ರರಂಗ, ಕಲಾರಂಗ ಅಥವಾ ಕಲಾ ಸೇವೆಗಳನ್ನು ಮಾಡುವಂಥವ್ರು ಅಥವಾ ಈ ರಂಗಕರ್ಮಿಗಳು ಅಂತ ಅಂಥವರಿಗೆ ವಿಶೇಷವಾದ ಅವಕಾಶಗಳು ಅಥವಾ ಸರ್ಕಾರದ ಏನಾದರೂ ಕೊಡುಗೆಗಳು, ಪ್ರಶಸ್ತಿ, ಪುರಸ್ಕಾರ ಇತ್ಯಾದಿಗಳ ಸಿಗುವಂಥದ್ದು ಕಲಾರಂಗದವರಿಗೆಲ್ಲ ಇರುವಂಥದ್ದು. ಸಾಂಸ್ಕೃತಿಕ ರಂಗದಲ್ಲಿ ಇರುವಂಥವರಿಗೆಲ್ಲ ಅಂಥ ಅವಕಾಶಗಳು ಅಥವಾ ಒಂದು ಹೊಸ ಕಾಂಟ್ರ್ಯಾಕ್ಟ್ ಎಲ್ಲ ಸಿಗುವಂಥದ್ದೆಲ್ಲ ಅವಕಾಶ ಬರುತ್ತೆ. ಇನ್ನು ಮನೆ ಭೂಮಿ ಕೊಳ್ಳುವ ವಿಚಾರದಲ್ಲಿ ಸಹ ಕೆಲವೊಬ್ಬರಿಗೆ ಒಂದು ಅವಕಾಶಗಳು ಈಗ ಒದಗಿ ಬರ್ಬೋದು. ಇನ್ನು ಮದುವೆ ಮುಂಜಿ ಫಿಕ್ಸ್ ಆಗುವಂಥದ್ದು ಅಥವಾ ಮಂಗಲ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶಗಳು ಕೆಲವೊಂದು ಮೇಷರಾಶಿಯವರಿಗೆ ಒದಗಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಉತ್ತಮ ಫಲವೂ ಇದೆ. ಅದರ ಜೊತೆಗೆ ಎಚ್ಚರಿಕೆ ವಾಕ್ಯ ಅಂದರೆ ವಿವಾದ ಸಮಸ್ಯೆಗಳು ಹೆಚ್ಚಳಾಗುತ್ತೆ. ಈ ಕಾಲದಲ್ಲಿ ನಿಮಗೆ ಅಲ್ಲಿ ಮಂಗಳನು ವಿರುದ್ಧವಾಗಿ ನಿಮ್ಮ ರಾಶಿಯಾಧಿಪತಿ ನಷ್ಟದಲ್ಲಿ ಇದ್ದಾನೆ. ಮಂಗಳನಿಂದ ನಿಮಗೆ ವಿಪರೀತ ಬರುತ್ತೆ. ಗುರು ಬಲದ ಕೊರತೆ ನಿಮಗೆ ಇರುತ್ತೆ. ಶನಿ ಮಹಾರಾಜರು ವ್ಯಯದಲ್ಲಿ ಇದ್ದಾರೆ. ಕೇತು ನಿಮಗೆ ಪಂಚಮದಲ್ಲಿ ಇದ್ದಾನೆ. ಈ ರೀತಿ ಅಲ್ಲಿ ಭಿನ್ನ ಗ್ರಹಗಳ ಒಂದು ಭಿನ್ನ ಪರಿಣಾಮಗಳು ನಿಮ್ಮ ಮೇಲೆ ಇರುವಂಥ ಕಾರಣ ರವಿ, ಕುಜ, ಬುಧ, ಗುರು, ಶನಿ, ಕೇತುಗಳು ನಿಮಗೆ ಒಂದೊಂದು ಹಂತದಲ್ಲಿ ಅಡ್ಡ ಪರಿಣಾಮವನ್ನು ಈ ತಿಂಗಳಲ್ಲಿ ಕೊಡ್ಬೋದಾಗಿದೆ. ಅಲ್ಲಿ ವಿಶೇಷವಾಗಿ ನಿಮಗೆ ಏನಾದರೂ ಕಲಹಗಳು, ನಿಮ್ಮ ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಕಲಹ ಬರ್ಬೋದು. ದಾಂಪತ್ಯದಲ್ಲಿ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳಿದ್ರೆ ಅವೆಲ್ಲ ಈಗ ಉಲ್ಬಣ ಆಗುವಂಥದ್ದು ಅಥವಾ ಬಗೆಹರಿಯದೆ ಹೋಗುವಂಥದ್ದು ಅಥವಾ ಹೊಸದಾಗಿ ಏನಾದರೂ ಭೂಮಿಗೆ ಸಂಬಂಧಿತ ಕೇಸುಗಳು ದಾಖಲಾಗುವಂಥದ್ದು. ಕೌಟುಂಬಿಕ ವಿಚಾರ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದ ಕೇಸುಗಳೆಲ್ಲ ಸ್ವಲ್ಪ ನಿಧಾನಗತಿಯಾದ ಪರಿಣಾಮ ಬರುವಂಥದ್ದು. ಜೊತೆಗೆ ಪ್ರತಿಯೊಬ್ಬರಲ್ಲೂ ಏನಾದರೂ ಒಂದು ವಾಗ್ವಾದ, ಜಗಳ, ಕಲಹಗಳಾಗುವಂಥದ್ದೆಲ್ಲ ಇರುತ್ತೆ. ಇನ್ನು ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ನಿಮಗೆ ಆಕಸ್ಮಿಕ ಕೆಲವೊಮ್ಮೆ ನಷ್ಟಗಳು ಸಹ ಮಂಗಳನ ಪ್ರಭಾವದಿಂದ, ಶನಿ ಪ್ರಭಾವದಿಂದ, ಯಾಕಂದರೆ ವ್ಯಯದಲ್ಲಿ ಅಂದರೆ ನಷ್ಟದಲ್ಲಿ ಶನಿ ಮತ್ತು ಮಂಗಳರು ಕೂತರು ಅಂಥದ್ರ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಹಿ, ಒಪ್ಪಂದ ಇತ್ಯಾದಿಗಳನ್ನು ಮಾಡಿದ್ರೆ, ಅಗ್ರಿಮೆಂಟ್ ಮಾಡೋದ್ರಲ್ಲಿ ಸ್ವಲ್ಪ ಅದರ ಡಾಕ್ಯುಮೆಂಟು ಅಥವಾ ಅದರ ದಾಖಲೆ ಪತ್ರಗಳನ್ನ ಚೆನ್ನಾಗಿ ವೆರಿಫೈ ಮಾಡೋದಾಗಲಿ, ಲೀಗಲ್ ಒಪಿನಿಯನ್ ಅಂತ ಹೇಳ್ತಾರೆ ಅದನ್ನೆಲ್ಲ ಪಡ್ಕೊಳ್ಳೋದು ಮಾಡಬೇಕಾಗತ್ತೆ. ಯಾಕಂದರೆ ಇವೆಲ್ಲ ನೀವು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಷ್ಟಕ್ಕೆ ಒಳಗಾಗುವಂಥ, ಹಾಗಾಗಿ ವಿವಾದ ಸಮಸ್ಯೆಗಳು ಹೆಚ್ಚಳ ಆಗುತ್ತೆ ಅನ್ನೋ ವಾಕ್ಯ. ಅದೇ ರೀತಿ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ನಿಮಗೆ ಮಂಗಳ, ಶನಿ ಮತ್ತು ಕೇತುವಿನ ವೈಪರ್ಯದಿಂದ, ಗುರುಬಲದ ಕೊರತೆಯಿಂದ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ಹೊಟ್ಟೆ ನೋವು, ಅಜೀರ್ಣ ಅಥವಾ ಆಹಾರ ದೋಷದಿಂದ ಆಗುವಂಥ ಏರುಪೇರುಗಳು ಅಥವಾ ನಿಮಗೆ ಈಗಾಗಲೇ ಇದ್ದಂತಹ ನಿಮಗೆ ಯಾವುದು BP ನೋ, ಅಸ್ತಮನೋ, ಅಲರ್ಜಿನೋ ಇದ್ದರೆ ಅದು ಈಗ ವೈಪರೀತ್ಯದಿಂದ ಅಥವಾ ಹವಾಮಾನ ವೈಪರೀತ್ಯ ಅವೆಲ್ಲ ಏರಿಕೆ ಆಗುವಂಥ ಸಾಧ್ಯತೆ. ಹಾಗಾಗಿ ಅಲ್ಲಿ ನಿಮಗೆ ಒಳ್ಳೆಯದು ಇದೆ. ಜೊತೆಗೆ ಅದರ ಮಧ್ಯೆ ಸ್ವಲ್ಪ ಎಚ್ಚರಿಕೆ ಭಾವನೂ ಈ ಏಪ್ರಿಲ್ ತಿಂಗಳಲ್ಲಿ ಕಂಡುಬರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದ ವ್ಯವಹಾರಗಳಲ್ಲಿ ಕೆಲವೊಮ್ಮೆ ನಿಮಗೆ ನಷ್ಟಗಳು ಸಂಭವಿಸುವಂಥ, ಅದರಲ್ಲೂ ಆದಿಭಾಗ ಪರವಾಗಿಲ್ಲ. ತಿಂಗಳ ಒಂದು 15-18ನೇ ತಾರೀಕುವರೆಗೂ ಕೆಲವೊಂದು ಗ್ರಹಗಳ ಒಂದು ವೈಪರೀತ್ಯ ನಿಮಗೆ ಅಷ್ಟೊಂದು ಅಡ್ಡ ಪರಿಣಾಮ ಬರುತ್ತೆ. ಆದರೆ ತಿಂಗಳ ಮಧ್ಯಭಾಗದ ಬಳಿಕ ಅಡ್ಡ ಪರಿಣಾಮಗಳು ಜಾಸ್ತಿ ಇರುವಂಥದ್ದಾಗಿರುತ್ತೆ. ಇನ್ನು ನೀವು ಬಳಸ್ತಕ್ಕಂಥ ಒಂದು ಉತ್ತಮವಾದ ದಿನಗಳು ಅಂದರೆ ಚಂದ್ರನ ಬಲ ಇರುವಂಥ ಡೇಟ್ಗಳು ನೋಡಿದ್ರೆ 1, 2, 3, 4, 5, 11, 12, 13, 14, 17, 18, 21, 22, 23
28, 29, 30 ಇಷ್ಟು ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬಲ ಅಂದರೆ ಈ ಗೋಚಾರದಲ್ಲಿ ಆಗುವಂಥ ಚಂದ್ರನ ಪರಿವರ್ತನೆ ನಿಮಗೆ ಸುಮಾರು 18 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ರಾಹುವಿನ ಸಂಕೇತ, ಅದು ತಿಂಗಳ ಪೂರ್ತಿ ನಿಮಗೆ ರಕ್ಷಣೆಗಿರುತ್ತೆ. ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4 ನಂಬರ್ 4ನ್ನು ಬಳಸ್ಕೋಬೋದು. ಅದೇ ರೀತಿ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇದೆ. ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6ನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಬುಧಾನುಗ್ರಹ ನಿಮಗೆ ತಿಂಗಳ ಆರಂಭದಲ್ಲಿ ಅಂದರೆ 9ನೇ ತಾರೀಕುವರೆಗೂ ಬುಧಾನುಗ್ರಹ ಇರುತ್ತೆ. ಅಲ್ಲಿ ಲಾಭಸ್ಥಾನದ ಬುಧನ ಇರೋ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು 9ನೇ ತಾರೀಕುವರೆಗೆ ಬಳಸ್ಕೊಳ್ಳುವಂಥದ್ದು. ಇವೆಲ್ಲವನ್ನು ನೀವು ಬಳಸ್ಕೊಳ್ಳುವಂಥದ್ದಾಗಿರುತ್ತೆ. ಜೊತೆಗೆ ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ನೀವು ವಿಶೇಷವಾಗಿ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು 18 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ದಿನಗಳು ಬಳಸ್ಕೊಳ್ಳುವಂಥದ್ದಾಗಿದೆ. ಹಾಗಾಗಿ ಎಲ್ಲ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.